ಗುರುಜಿ, ಈಗ ಕ್ಷೇತ್ರ ಮಹಿಮೆಯ ಕುರಿತು ಮಾತನಾಡೋ ಸಮಯ. ನಿನ್ನೆ ವೇಣಿದಾನದ ಕುರಿತು ನಮಗೆ ಮಾಹಿತಿಯನ್ನ ನೀಡಿದ್ರಿ. ಇವತ್ತು ದೇವತೆಗಳನ್ನ ಮೊದಲಾಗಿ ಸ್ವಾಗತ ಮಾಡಿ ತದನಂತರ ಒಂದಷ್ಟು ಮಾತಾಡೋಣ. ಬನ್ನಿ ವೀಕ್ಷಕರೇ. ದೇವತೆಗಳೇ ಸ್ವಾಗತ ಸುಸ್ವಾಗತ. ದೇವತೆಗಳು ಬಹಳ ಚೆನ್ನಾಗಿ ಸ್ವಾಗತಗೊಂಡ್ರು, ಬಹಳ ಸಂತೋಷ. ನೋಡಿ, ಪರಮೇಶ್ವರ ಬಾಲ್ಯದಲ್ಲೇ ಇದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಾಗಿರ್ತಕ್ಕಂಥ ಆದಿಶಕ್ತಿಯ ಮೂಲ. ಎಲ್ಲ ದೇವತೆಗಳ ಸ್ಮರಣೆ, ಕಾಳಭೈರವ ಸ್ಮರಣೆ, ಹೀಗೆ ಎಲ್ಲ ದೇವತೆಗಳು ಈ ಒಂದು ಕ್ಷೇತ್ರ ಮಹಿಮೆಯಲ್ಲಿ ಶನೇಶ್ವರನಿಂದ ಹಿಡಿದು ಮುನೀಶ್ವರನವರೆಗೂ, ಆಂಜನೇಯನ ಹಿಡಿದ ವಿಭೀಷಣ ಹೊರಗು, ಹೀಗೆ ಸಪ್ತಋಷಿಗಳಿಂದ ಹಿಡಿದು ದೇವತೆಗಳವರೆಗೂ ಎಲ್ಲ ಸ್ಮರಣೆಗಳನ್ನು ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಇಂದ್ರಾಹಿಶ್ಚ ನಮಃ, ಅಗ್ನಿಯೇ ನಮಃ, ಯಮಾಯ ನಮಃ, ನಿರುತಿಯೇ ನಮಃ, ವಾಯುವೇ ನಮಃ, ವರುಣಾಯ ನಮಃ, ಕುಬೇರಾಯ ನಮಃ, ಈಶ್ವರಾಯ ನಮಃ ಅಂತ ಹೇಳಿ ಅಷ್ಟದಿಕ್ಪಾಲಕರು ನಮಸ್ಕಾರ ಮಾಡಿದ್ವಿ. ತದನಂತರ ಈ ನಮಸ್ಕಾರದ ಜೊತೆಗೆ 8 ದಿಕ್ಕಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಯಾರು ಅಲಹಾಬಾದಲ್ಲಿ ಹಾಕ್ತಿರೋ, ಕೊನೆಯದಾಗಿ ರುದ್ರಾಯ ನಮಃ, ಆಂಜನೇಯ ಬಿದ್ದಾಂಜನೇಯ ಅಂತ, ಅಲ್ಲಿ ಮಲಗಿರ್ತಕ್ಕಂಥ ಆಂಜನೇಯ ಇಡೀ ಜಗತ್ತಲ್ಲಿಲ್ಲ, ಇಲ್ಲಿ ಮಲಗಿರೋ ಆಂಜನೇಯನ ಸ್ಮರಣೆ ಮಾಡ್ಕೋಬೇಕು. ಭಾಳ ವಿರಾಟ ಸ್ವರೂಪದಲ್ಲಿ ಒಂದು ಸುಮಾರು 18 ಅಡಿ ವಿಶೇಷವಾಗಿರ್ತಕ್ಕಂಥ ಆಂಜನೇಯ ನಿದ್ರಾವಸ್ಥೆಯಲ್ಲಿ ಮರಳೇ ಇದೆ. ಮರಳಿ ಕಲ್ಲಾಗಿರ್ತಕ್ಕಂಥ ಆಂಜನೇಯ ಇಲ್ಲಿ ಅಲಹಾಬಾದಲ್ಲಿ ಸ್ನಾನ ಮಾಡುವಾಗ ವಿಶ್ರಾಂತಿ ಕೊಳ್ತಾ ಇದ್ದ. ಆ ವಿಶ್ರಾಂತಿಗೊಳ್ಳಿದ್ರೆ ಆಂಜನೇಯನ ಸ್ಮರಣೆ ಮಾಡ್ಕೊತಾರೆ. ಆದ್ದರಿಂದ ಆ ಸ್ಮರಣೆಯನ್ನು ನಾವು ಮಾಡ್ಕೊಳ್ಳೋಣ. ಸೀತಾಮ್ಮನವ್ರ ಜೊತೆಗೆ ಹುಡುಕ್ತಾ ಬಂದಾಗ ಅವನು ಲಂಕೆಗೆ ಬರೋಕ್ಕೆ ಮೊದಲು ಅಲ್ಲಿ ವಿಶ್ರಾಂತಿಸ್ಕೊಂಡೆ ಸ್ವಲ್ಪ ಹೊತ್ತು ಅಂತ ಹೇಳಿ ಬಾಳಿಂದ ಪ್ರತೀತಿ ಇದೆ. ಆ ಪ್ರತೀತಿಯಲ್ಲಿ ವಿಶ್ರಾಂತಿಸಿಕೊಳ್ಳುವಾಗ ವಿಶ್ವಾಮಿತ್ರರೇ ಸ್ವತಃ ಆಂಜನೇಯನ ದರ್ಶನವನ್ನು ಮಾಡಿದ್ರು ಅಂತ. ಅದಕ್ಕೆ ವಿಶ್ವಾಮಿತ್ರ ಋಷಿ ಅಂತ ಗಾಯತ್ರಿ ಚಂದ. ಇಲ್ಲಿ ಯಾರು ಸಂಧ್ಯಾ ವಂದನೆ, ಅಕಸ್ಮಾತ್ ಬ್ರಾಹ್ಮಣೋತ್ತಮರಿದ್ದರೆ ಖಂಡಿತವಾಗಲೂ ಕಾರ್ಯಕ್ರಮ ನೋಡ್ತಾ ಇದ್ರೆ ಸಾಯಂಕಾಲದಲ್ಲಿ ಇಲ್ಲಿ ಸಂಧ್ಯಾ ವಂದನೆ ಬಹಳ ಮುಖ್ಯ. ಅದರಿಂದ ನೀವುಗಳು ಸಂಧ್ಯಾ ವಂದನೆ ಮಾಡೋ ಸಮಯಕ್ಕೆ ಎಲ್ಲರೂ ಬ್ರಾಹ್ಮಣೋತ್ತಮರು ಮಾಡಿ, ಮಿಕ್ಕ ಎಲ್ಲ ಜನಗಳು ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವರೆಲ್ಲ ಏನು ಮಾಡಿ ಪರಿಪೂರ್ಣವಾಗಿ ಅರ್ಘ್ಯನ್ನ, ಸೂರ್ಯಾರ್ಘ್ಯನ್ನ, ಅಂದರೆ ಸೂರ್ಯ ಏನೇನು ಮುಳುಗ್ತಾ ಇದ್ದಾಗ ಗಂಗೆ, ಯಮುನೆ, ಸರಸ್ವತಿ 3 ಜನಕ್ಕೆ ನಮಸ್ಕಾರ ಮಾಡಿ ಕಾಯ ವಾಚ ಮನಸ್ಸ ಇಲ್ಲಿ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ನೀವು ಯತ್ರ ಯೋಗೀಶ್ವರ ಕೃಷ್ಣೇತ್ರೋತ್ ಪಾರ್ಥೋ ಧನುರ್ಧರ ಅಂತ ನಾವಿವತ್ತು ಕೃಷ್ಣ ಸ್ಮರಣೆ ಹೇಗೆ ಮಾಡ್ತಾ ಇದೀವಿ, ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು. ಅದಕ್ಕೆ ನೀವು ಹೇಳ್ಕೊಳ್ಳಿ, ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇ ಮುಖೈ ತ್ರೀಕ್ಷಣೆ ಯುಕ್ತಾಂ ಇಂದು ನಿಬಂಧ ರತ್ನ ಮಕುಟಾಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರೀಂ ವರದಾಭಯ ಕುಶಕಶಾಹ ಶುಭ್ರ ಕಪಾಲ ಗದಾಂ ಶಂಕುಚಕ್ರ ಮದಾರ ವಿಂದಯುಗಳಾಂ ಹಸ್ತೈರ್ವಹಂತಿಂ ಭಜೆ. ಅಂದರೆ ಆ ಹಸ್ತಗಳಲ್ಲಿ ನೀ ನೀರನ್ನು ತೆಗೆದು ಯಾವಾಗ ಸೂರ್ಯ ಅರ್ಘ್ಯವನ್ನು ಬಿಡ್ತೀಯೋ ನಿಜವಾಗ್ಲೂ ಮೋಕ್ಷ ಗ್ಯಾರಂಟಿ. ಇನ್ನು ಜನ್ಮ ಜನ್ಮದಲ್ಲೂ ನಿನಗೆ ಈ ಕಷ್ಟಡ ಜನ್ಮ ನಮಗೆ ಇಲ್ಲದೇ ಇದ್ದ ಹಾಗೆ ಕಾಪಾಡ್ತಾನೆ. ಪುನರ್ಜನ್ಮವನ್ನು ಬೇಡ, ಪ್ರಸಾದಿಸಬೇಡ. ಈ ರೀತಿಯಾದ ನರಕದಲ್ಲಿ ವಾಸವಾಗಿರ್ತಕ್ಕಂಥ ಲೋಕವೇ ನಮಗೆ ಬೇಡ. ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಬಂದಿದ್ದೀವಿ, ಸಾಕಿನ್ನ ಯಾವ ಕರ್ಮಗಳು ಕಟ್ಕೊಳ್ಳೋದು ಬೇಡ ಅಂತ ಒಂದು ಸ್ಮರಣೆ ಮಾಡಿಕೊಂಡು ಆ ಮುಕ್ತೀಶ್ವರನ ಸ್ಮರಣೆ ಮಾಡ್ಕೋಬೇಕು. ನಾವು ತಂದಿರೋ ಮರಳಲಿಂಗ ಆ ಮರಳಲ್ಲಿ ಸೇರಿಸಿ ಅಲಹಾಬಾದಲ್ಲಿ ಏನು ಮಾಡ್ಕೊಂಡು ಬರ್ತೀರಾ, ಇದಾದಮೇಲೆ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು. ಇಷ್ಟೆಲ್ಲ ಮಾಡಿ ಆ ಸ್ಮರಣೆನ ಮಾಡಿಕೊಂಡು ಇನ್ನು ಹೊರಡೋ ಪ್ರಯತ್ನವಾಯಿತು. ಅದರಿಂದ ಇಲ್ಲಿ ಅಲಹಾಬಾದಲ್ಲಿ ಸೂರ್ಯ ಅಸ್ತವಾಗೋ ಸಮಯದಲ್ಲಿ ಖಂಡಿತವಾಗ್ಲೂ ಯಾರು ಎಲ್ಲೂ ಹೋಗಬಾರ್ದು. ಸೂರ್ಯ ಅಸ್ತವಾದ ನಂತರ ಹೋದರೆ ಬಹಳ ಮುಖ್ಯ. ಎಷ್ಟೋ ಜನಕ್ಕೆ ಅರ್ಜೆಂಟ್ ಟ್ರೈನ್ ಹೊಟ್ಟೋಗುತ್ತೆ, ಆಮೇಲೆ ಸಿಗೋದಿಲ್ಲ ಅಂತ. ಬಸ್ಸಲ್ಲಿ ಹೋಗ್ಬೋದು, ಭಾಳಷ್ಟಿರುತ್ತೆ, ಯೋಚನೆ ಇಲ್ಲ. ನೀವು ಇಲ್ಲಿಂದ ಮತ್ತೆ ಮೊಘಲ್ ಸರಾಯಿಗೆ ಹೋಗಬೇಕು, ಮೊಘಲ್ ಸರಾಯಿಂದ ನಾವು ಹೋಗಬೇಕು. ಮೊಘಲ್ ಸರಾಯಿ ಏನು ಹೇಳಿದೇಳಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್, ಅಂದರೆ 110 ವಿಶೇಷವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ಸು. ಇಷ್ಟೊಂದು ಪ್ಲಾಟ್ಫಾರ್ಮ್ಸ್ ಎಲ್ಲೂ ಇಲ್ಲ. ಅದರಲ್ಲಿ ಚಲಾವಣೆ ಇರೋದು 93 ಪ್ಲಾಟ್ಫಾರ್ಮ್ಸ್. ಅಂದರೆ ಪ್ರಪಂಚದಲ್ಲೇ ಇಷ್ಟು ಪ್ಲಾಟ್ಫಾರ್ಮ್ಸ್ ಲೈನಾಗಿ ಪಕ್ಕದಲ್ಲಿ ಪ್ಲಾಟ್ಫಾರ್ಮ್ಗಳು ಹೆಂಗಿರುತ್ತೆ ಅಂತ. ಎಷ್ಟು ಟ್ರೈನ್ಗಳು ಇರಬಹುದು, 93 ಪ್ಲಾಟ್ಫಾರ್ಮ್ ಅಂದರೆ ಇಲ್ಲಿಂದ ಅಲ್ಲಿ ಹೋಗಿ. ಆಮೇಲೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್, ಜಗತ್ತಲ್ಲಿ 4 ಪ್ಲಾಟ್ಫಾರ್ಮು, ಭಾಳ ಉದ್ದವಾದ ಪ್ಲಾಟ್ಫಾರ್ಮ್, 5 ಕಿಲೋಮೀಟ್ರು ಪ್ಲಾಟ್ಫಾರ್ಮೇ ಇದೆ. ಅರ್ಥ ಆಯ್ತಾ? ಇಷ್ಟು ದೊಡ್ಡ ಕಿಲೋಮೀಟರ್ ದೂರ ಒಂದು ಪ್ಲಾಟ್ಫಾರ್ಮಲ್ಲಿ ನಿಂತರೆ ಅಷ್ಟು ಬೋಗಿಗಳು ನಿಂತ್ಕೋಬೇಕು. ಏನು ಅದೆಲ್ಲ ಸ್ಥಳ ಬೇಕು ನೋಡಿ. ಅದಕ್ಕೆ ಮೊಘಲ್ ಸರಾಯ್, ಮೊಘಲ್ ರಾಜರು ಆ ಕಾಲದಲ್ಲಿ ಇದ್ದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ. ನಾವುಗಳು ಹೋಗಿ ಬರ್ತಕ್ಕಂಥ ಸ್ಥಳ ಅಲಹಾಬಾದ್ ಅನ್ನೋದು. ತದನಂತರ ಇಲ್ಲಿ ನಾವುಗಳು ಹೋಗಬೇಕಾದ್ದು ಬಹಳ ವಿಶೇಷ ಏನು ಅಂದರೆ, ನೆಹರು ಮನೆ ಇದೆ. ಮೋತಿಲಾಲ್ ನೆಹರು ಅವರ ತಂದೆ ಆಗಿರ್ತಕ್ಕಂಥ ಸ್ಥಳ. ಅಮಿತಾಬ್ ಬಚ್ಚನ್ ಅವರೂ ಒಂದು ದೊಡ್ಡ ಒಂದು ಸ್ಥಳ. ಅವರ ತಂದೆ ದೊಡ್ಡ ವಿಜ್ಞಾನಿ, ಅದು ವಿಶೇಷವಾಗಿ ಬರೆದಿರ್ತಕ್ಕಂಥ ಒಂದು ಕವಿಗಳು, ಅಂತಹ ಒಂದು ಕವಿತೆ ಬರಿತಾ ಇದ್ರು. ಇಲ್ಲಿ ಬಹಳ ಜನ ಪ್ರಪಂಚಾದ್ಯಂತ ಇರತಕ್ಕಂಥ ಮುಖ್ಯಸ್ಥರೆಲ್ಲ ಅಲಹಾಬಾದಲ್ಲಿ ಬಂದು ಸ್ನಾನವನ್ನು ಮಿಂದು ಸ್ನಾನವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಅಲಹಾಬಾದ್ ಯೂನಿವರ್ಸಿಟಿ ಬಹಳ ಮುಖ್ಯ. ಇಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಲಿ ನಾವು ಖುದ್ದಾಗಿ ಇಲ್ಲಿ ಭಾಳ ವಿಮರ್ಶೆಯನ್ನು ಮಾಡಿಕೊಂಡು ಸುಮಾರು ನಾನು 1 ವರ್ಷಗಳ ಕಾಲ ಕಳೆದಿರ್ತಕ್ಕಂಥ ವಿಚಾರ.
ಇಷ್ಟೆಲ್ಲ ಮಾಡಿರ್ತಕ್ಕಂಥ ಈ ವಿಚಾರದಲ್ಲಿ ಇಲ್ಲಿ ಆ 1 ವರ್ಷಗಳ ಕಾಲ ಆ ಬಿಸಿಲಲ್ಲಿ ಆ ಜನಗಳ ಮಧ್ಯೆ ಇಲ್ಲಿರ್ತಕ್ಕಂಥ ವಾತಾವರಣ ಅದೆಲ್ಲ ನೋಡಿಬಿಟ್ರೆ ಜೀವನದಲ್ಲಿ ನೀವು ಯಾವ ಕಾಲಕ್ಕೂ ಏನೂ ಪರಿಹಾರವಿಲ್ಲದೆ ಜೀವನವನ್ನು ಸಾಗಿಸ್ಬೋದು. ಧೈರ್ಯ ಬಂದ್ಬಿಡುತ್ತೆ. ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಸುಮ್ಮನೆ ಮಾತಾಡಿರ್ತಲ್ಲ, ಇಲ್ಲಿ ಯಾವನು ನಾನು ಬದುಕ್ತೀನಪ್ಪ ಅಂದ್ಬಿಟ್ರೆ ಮುಗಿಯಿತು. ಅದಕ್ಕೆ ಬಿಹಾರ್ ದೇಶ ಅಲ್ವಾ, ಆ ಬಿಹಾರ್ ಪ್ರದೇಶದಲ್ಲಿ ಆ ರಸ್ತೆಗಳು, ಆ ರೋಡುಗಳು, ಆ ನೀರು, ಆ ಕೊಳಚೆ ಪ್ರದೇಶ, ಅಲ್ಲಿ ಜನಗಳು ಕ್ಯಾಕ್ರಸ್ಥೂ ಅಂತ ಉಗಿತಾ ಇರ್ತಾರೆ. ಪಾನ್ ಬೀಡ ಜರ್ದ ಎಲ್ಲ ಹಾಕ್ಕೊಂಡು ಅಲ್ಲಿ ಬಿಸಾಕ್ತಾ ಇರ್ತಾರೆ. ಆ ಉಗಿದಿರೋದು ಗೋಡೆಗಳು, ಆ ಕೊಳಚು, ಆ ಎತ್ತುಗಳು, ಎಲ್ಲೆಲ್ಲೋ ಮಲ್ಕೊಳ್ಳೋ ಜಾಗ, ವಿದ್ಯುತ್ ಇಲ್ಲ, ಕರೆಂಟ್ಗಳು ಆವಾಗವಾಗ ತೆಗಿತಾರೆ, ಬರೀ ಕೋಲಾಹಲಗಳು, ಎಲ್ಲ ಯಾವಾಗಲೂ ರೌಡಿಸಮ್, ಎಲ್ಲರಿಗೂ ದಬ್ಬಾಳಿಕೆ. ಇಂತಹ ಜೀವನದಲ್ಲಿ ಇಲ್ಲಿ ಎಲ್ಲೋ ಮೂಲೆಯಲ್ಲಿ ನಾವು ಪಿಂಡ ಪ್ರದಾನ ಮಾಡೋ ಸ್ಥಳ ನೋಡಿ. ಎದ್ದು ಜೀವನ ಪ್ರತಿಯೊಬ್ಬರೂ ನಾವುಗಳು ಕಲಿಬೇಕಾದ ಪಾಠಗಳಲ್ಲಿ ನಮ್ಮ ಊರಲ್ಲೂ ಹಾಗೆ. ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣಿಗೆ, ದೂರ ನೋಡಿದ್ರೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅಂತಾರೆ. ಆದರೆ ಎಲ್ಲವೂ ನಮಗೆ ಗೊತ್ತಾಗ. ಅದಕ್ಕೆ ಅವಾಗ ಏನನ್ಸುತ್ತೆ, ಅಯ್ಯೋ ಹುಟ್ಟಿದೂರು ವಾಸಪ್ಪ, ನಮ್ಮೂರಿಗೆ ನಾವು ಹೊಟ್ಟೋಗೋಣಪ್ಪ ಅನ್ನೋ ಮನೋಭಾವನೆ ಬರುತ್ತೆ. ಅದಕ್ಕೆ ಹೇಳೋದು ಜೀವನದಲ್ಲಿ ಏನಾದರೂ ಬದುಕಬೇಕಾದ್ರೆ ಹೊರ ಪ್ರದೇಶದಲ್ಲಿ ಬದುಕಿ ನಿಮ್ಮ ಜೀವನ ಅರ್ಥ ಮಾಡಿಕೊಂಡು ನಿಮ್ಮೂರಲ್ಲಿದ್ದರೆ ಹಬ್ಬ ಇದೇ ಶ್ರೇಯಸ್ಸು. ಅದಕ್ಕೆ ಹೇಳೋದು ನಿಮ್ಮ ತಂದೆ ತಾಯಿ ಏನು ಸಾಕ್ತಿರ್ತಾರೆ, ಹೊರಗಡೆ ದೂರದ ಬೆಟ್ಟ ನುಣಿಗೆ ಅಂತ ಹೊರಗಡೆ ಪ್ರಪಂಚ ಎಲ್ಲ ನೋಡಿಕೊಂಡು ಆಯ್ಷ್ ಆರಾಮ್ ಮೋಜ್ ಮಸ್ತಿ, ಏನು ಅಮೇರಿಕಾಗೆ ಹೋಗ್ಬಿಡ್ತೀನಿ, ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅನುಭವಿಸ್ತಾ ಗೊತ್ತಾಗೋದು, ವಾಪಸ್ ತಿರುಗಿ ಹಳೆ ಗೂಡಿಗೆ ಬರಬೇಕು. ಅದಕ್ಕೆ ಹೇಳೋದು ಹಳೆ ಗಂಡನ ಪಾದವೇ ಗತಿ ಅಂತ ವೇದಗಳು ಗಾದೆಗಳು ಹೇಳ್ತಾ ಇರುತ್ತೆ. ಆದರೆ ವಾಪಸ್ ಬರಬೇಕಾಗ ಮೊದಲು ನೀವು ಆ ಪಾಠವನ್ನು ಕಲ್ತ್ಕೊಂಡ್ಬರ್ಬೇಕು. ಅದಕ್ಕೆ ಕೆಲವ್ರಿಗೆಲ್ಲ ನಾನು ಏನು ಹೇಳ್ತೀನಿ, ರಾಹು ದೋಷಗಳಿದ್ದರೆ ಫಸ್ಟ್ ಮನೆ ಬಿಟ್ಟು ಓಡಿಸಿ, ಹಠ ಮಾಡೋವಂಥರಲ್ಲೇ ಫಸ್ಟ್ ಮನೆ ಬಿಟ್ಟು ಓಡಿಸಿ, ಪಾಠ ಕಲ್ತ್ಕೊಂಬರ್ಲಿ. ಏನು ಇಲ್ಲದೆ ಇದ್ದರೆ, ಯಾರೂ ಒಂದು ಸಪೋರ್ಟ್ ಇಲ್ಲದೆ ಇದ್ದರೆ, ಯಾವ ಜೀವನಾನೂ ನಮಗೆ ಯಾರೂ ಯಾವ ಕಾಲಕ್ಕೂ ಅಯ್ಯೋ ಪಾಪ ಅಂದೇ ಇದ್ದರೆ, ನಮಗೆ ಬೇಕು ಅಂದವರು ಒಂದು ಪ್ರೀತಿ ವಿಶ್ವಾಸ ತೋರಿಸದೇ ಇದ್ದರೆ, ಒಂದು ಪರದೇಶದಲ್ಲಿ ಹೇಗೆ ವಾಸವಾಗಿದ್ದರೆ ಅಯ್ಯೋ ಇದೆಲ್ಲ ಅನುಭವಿಸ್ಬೇಕು. ಆವಾಗ ಬುದ್ಧಿ ಬರುತ್ತೆ. ದಡ್ಡ ಮುಂಡೆವೇ ಬಂದ್ರ ಈಗ ಕಲ್ತ್ಕೊಳ್ರಿ, ಇನ್ನ ಮೇಲೆ ಓದಿ ಬುದ್ಧಿವಂತರಾಗಿ ಇದೇ ಗಟ್ಟಿ ಅಂತ ಬಾಯಿ ಮುಚ್ಕೊಂಡು ಕಲ್ತ್ಕೊಳ್ಳಿ. ಅದಕ್ಕೆ ಹಾಗೆ ರೈತರಾಗಲಿ ದೊಡ್ಡವರಾಗಲಿ ಯಾವುದೇ ಅಂದಾಗಲಿ ನಿಮ್ಮ ರಾಜ್ಯ, ನಿಮ್ಮ ದೇಶ, ನಮ್ಮ ನಾಡು ಅನ್ನೋದನ್ನು ನಾವು ಯಾವತ್ತು ಬದುಕ್ತೀವಿ ಈ ಕ್ಷೇತ್ರದ ಫಲ ಅಷ್ಟೇ ಕೊಡುತ್ತೆ. ಮುಕ್ತಿಯನ್ನು ಪ್ರದಾನಿಸಬೇಕು ಅಂದರೆ ಖಂಡಿತ ನಮ್ಮದೇ ಹೊರತು ಹೊರ ದೇಶದಲ್ಲಾಗಲಿ ಪರದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಯಾವುದು ನಮ್ಮದಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಭೂಮಿ ನಮ್ಮದೇ ಗಟ್ಟಿ. ಇನ್ನು ವಿದ್ಯುತ್ ಹೋದ್ಮೇಲೆ ಏನು ಗಟ್ಟಿ, ಮಿಕ್ಕಿದೆಲ್ಲ ಮಾತಾಡೋಣ ಹಾಗೆ ಹೀಗೆ ಕೂತ್ಕೊಂಡಿರಿ. ಬಂದ್ಬಿಟ್ಟೆ.